ಶಿವಾಜಿನಗರದಲ್ಲಿ ನಡೀತಾ ಇರುವಂತಹ ಬಿಎಂಆರ್ಸಿಎಲ್ ಕಾಮಗಾರಿಯಿಂದ ಸಾರ್ವಜನಿಕರು ಕಂಗೆಟ್ಟು ಹೋಗಿದ್ದಾರೆ. ಧೂಳಿನ ಜೊತೆಗೆ ವಾಯು ಮಾಲಿನ್ಯದ ಅನೇಕ ಸಮಸ್ಯೆಗಳು ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಿಎಂಆರ್ಸಿಎಲ್ ಕಾಮಗಾರಿಯಿಂದ ವಾಯು ಮಾಲಿನ್ಯ, ಶಿವಾಜಿನಗರ ಮೆಟ್ರೋ ಕಾಮಗಾರಿ ಧೂಳಿಗೆ ಜನ ಹೈರಾಣು, ಹೋಟೆಲ್ ವ್ಯಾಪಾರಸ್ಥರಿಗೆ ಸಮಸ್ಯೆಯೋ ಸಮಸ್ಯೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಹೊಸ ಮಾರ್ಗ ಆಗ್ತಾ ಇರೋದು ಒಳ್ಳೆ ವಿಚಾರ. ಕಾಮಗಾರಿಗಳು ನಡೆಯುತ್ತಾ ಇರೋದು ಕೂಡ ಒಳ್ಳೆಯದೇ. ಆದ್ರೆ ನಮ್ಮ ಮೆಟ್ರೋ ಕಾಮಗಾರಿಯಿಂದ ಜನರಿಗೆ ಸಮಸ್ಯೆ ಆಗ್ತಿದೆ. ಶಿವಾಜಿನಗರದ ಬಳಿ ಅಂಡರ್ ಗ್ರೌಂಡ್ ಕಾಮಗಾರಿ ಆಗ್ತಿದೆ. ಬಸ್ ನಿಲ್ದಾಣ, ಬೌರಿಂಗ್ ಆಸ್ಪತ್ರೆ ಪಕ್ಕದಲ್ಲೇ ಆಗ್ತಿರುವ ಕಾಮಗಾರಿಯಿಂದ ಧೂಳು ಹೆಚ್ಚಾಗ್ತಿದೆಯಂತೆ. ಇದು ಸಾರ್ವಜನಿಕರನ್ನ ಹೈರಾಣಾಗಿಸಿದೆ. ಶಿವಾಜಿನಗರದಲ್ಲಿ ಆಗ್ತಾ ಇರುವಂತಹ ಮೆಟ್ರೋ ಕಾಮಗಾರಿ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಶಿವಾಜಿನಗರದ ಮೆಟ್ರೋ ಕಾಮಗಾರಿ ನಡೀತಾ ಹೋಗ್ತಾ ಇದೆ. ಇವರು ಬ್ಯಾರಿಕೇಡ್ಗಳನ್ನ ಅಳವಡಿಕೆಯನ್ನ ಮಾಡಿದ್ದಾರೆ. ಆದ್ರೆ ಈ ಮೇಲ್ಭಾಗದಲ್ಲಿ ಟಾರ್ಪಲ್ ಅನ್ನು ಹಾಕಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಟಾರ್ಪಲ್ ಅನ್ನು ಹಾಕ್ತೇನೆ ಹಾಗೆ ಕಾಮಗಾರಿ ಮಾಡ್ತಾ ಇರೋದ್ರಿಂದಾಗಿ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಈ ಒಂದು ಕಾಮಗಾರಿ ಆಗ್ತಾ ಇರೋದ್ರಿಂದ ವಾಹನ ಸವಾರರು ಓಡಾಡ್ತಾ ಇರ್ತಾರೆ, ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ತೀರಾ ಸಮಸ್ಯೆ ಆಗುತ್ತೆ. ನನ್ನ ಬಲಭಾಗದಲ್ಲಿ ತೋರಿಸ್ತೀನಿ, ಮುಖ್ಯ ರಸ್ತೆಯ ಪಕ್ಕದಲ್ಲೇ ಪ್ರಾವಿಷನ್ ಸ್ಟೋರ್ಗಳು ಸಾಕಷ್ಟುಗಳು ನಮಗೆ ಇರುವಂಥದ್ದು. ಹೋಟೆಲ್ಗಳಿವೆ, ಪ್ರಾವಿಷನ್ ಸ್ಟೋರ್ಗಳಿವೆ, ಮೆಡಿಕಲ್ ಶಾಪ್ಗಳಿವೆ. ಸಾರ್ವಜನಿಕರೆಲ್ಲರೂ ಕೂಡ ಇಲ್ಲಿ ಓಡಾಟವನ್ನು ಮಾಡ್ತಾ ಇರ್ತಾರೆ, ವಿಶ್ರಾಂತಿಯನ್ನು ಪಡಿತಾರೆ. ಇಂತಹ ಜಾಗದಲ್ಲಿ ಟಾರ್ಪಲ್ ಅಳವಡಿಕೆ ಮಾಡಿ ಮಾಲಿನ್ಯ ಆಗದಂತೆ ನಿಯಂತ್ರಣವನ್ನು ಮಾಡಬೇಕಾಗತ್ತೆ. ಅದ್ಯಾವುದನ್ನು ಕೂಡ ಬಿಎಂಆರ್ಸಿಎಲ್ ಮಾಡದೇ ಇಲ್ಲಿ ಕಾಮಗಾರಿ ಮಾಡ್ತಾ ಇರೋದ್ರಿಂದಾಗಿ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ಇದನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಈ ಒಂದು ಮಾಲಿನ್ಯ ಆಗುತ್ತೆ ಅಂತ ಕೂಡ ಹೇಳಿರುವಂಥದ್ದು. ಕಾಮಗಾರಿ ಆಗ್ತಿರೋ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಹೋಟೆಲ್, ಬೇಕರಿ, ಅಂಗಡಿ ಮುಂಗಟ್ಟುಗಳು ಇವೆ. ಕಾಮಗಾರಿಯ ಧೂಳಿನಿಂದ ಹೈರಾಣಾಗಿದ್ದಾರಂತೆ. ಟಾರ್ಪಲ್ ಕೂಡ ಹಾಕಿಲ್ಲ, ಹೀಗಾಗಿ ಆರೋಗ್ಯ ಸಮಸ್ಯೆ ಆಗ್ತಿದೆ ಅಂತಿದ್ದಾರೆ. ಇಲ್ಲಿ ಜಾಸ್ತಿ ಡಸ್ಟ್ ಇದೆ ಸರ್. ಮೆಟ್ರೋ ಏನು ಕೆಲಸ ಮಾಡಲ್ಲ. ಡಸ್ಟ್ಗೆ ಎಷ್ಟು ಕಂಪ್ಲೇಂಟ್ ಮಾಡಿದೆ, MLA ಸಾಹೇಬ್ರಿಗೆ ಕೂಡ ಹೇಳಿದೆ ನಾವು. ಅವನು ಕೂಡ ಏನು ಮಾಡಿಲ್ಲ. ತುಂಬ ಡಸ್ಟ್. ನಮ್ಮದು ಹೋಟೆಲ್ ಇದೆ ಸರ್, ನಮ್ಮ ಹುಡುಗಕ್ಕೆ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಆಯಿತು, ಇದಾಯಿತು. ಅದಕ್ಕೆ ತಾಳ್ಪಾನ್ ಏನು ಹಾಕಿಲ್ಲ, ಏನು ಪ್ರಿಕಾಷನ್ಸ್ ತಗೊಂಡಿಲ್ಲ ಮೆಟ್ರೋ ಅವರು. ಇಲ್ಲಿ ಗಾಡಿಗಳು, ಬಸ್ ಎಲ್ಲ ಓಡಾಡೋದ್ರಿಂದ ಧೂಳಿಗೆ ಇವರು ಕಂಟ್ರೋಲ್ ಮಾಡಬೇಕು. ಡೈಲಿ ಸ್ವೀಪಿಂಗ್ ಮಾಡಬೇಕು, ಅದು ನೀರು ಹಾಕಿ ಇದು ಮಾಡಬೇಕು. ಮೆಟ್ರೋ ಅವ್ರದ್ದು ಕೆಲಸ ಅದು. ಏನು ತಾಡ್ಪಾಡು ಹಾಕಿಲ್ಲ, ಆಗನೇ ಅದು ಎಫೆಕ್ಟ್ ಅಂದರೆ ಧೂಳು ಬರ್ತದೆ, ಜನಗಳಿಗೆ ಕಾಯಿಲೆ ಬರ್ತದೆ. ಬರೀ ಶಿವಾಜಿನಗರ ಮೆಟ್ರೋ ಕಾಮಗಾರಿ ಅಲ್ಲ, ನಗರದಲ್ಲಿ ಯಾವ್ಯಾವ ಕಡೆ ಮೆಟ್ರೋ ಕಾಮಗಾರಿ ನಡೀತಾ ಇದೆಯೋ ಆ ಭಾಗದ ಎಲ್ಲಾ ಕಡೆ ಧೂಳು ಎದ್ದೇಳದಂತೆ ಕ್ರಮ ವಹಿಸಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.